ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಹಣಕ್ಕಿಂತ ಹೆಚ್ಚಾಗಿ ಬೇಕಿರುವುದು ನೆಮ್ಮದಿ ಮತ್ತು ಗೌರವ. ನಾವು ಯಾರಿಗಾದರೂ ಒಳ್ಳೆಯದನ್ನು ಹೇಳಲು ಹೋದಾಗ ಅವರು ನಮ್ಮ ಮಾತನ್ನು ಕೇಳಿಸಿಕೊಳ್ಳದಿದ್ದರೆ ಅಥವಾ ನಮ್ಮ ಪ್ರೀತಿಯನ್ನು ಕಡೆಗಣಿಸಿದರೆ ಆ ನೋವು ಅನುಭವಿಸಿದವರಿಗಷ್ಟೇ ಗೊತ್ತು. ನಾವು ಪ್ರೀತಿಸುವ ವ್ಯಕ್ತಿ ನಮಗೆ ಬೆಲೆ ಕೊಡದಿದ್ದಾಗ, ನಾವು ಹೇಳುವ ಸರಿಯಾದ ಮಾತುಗಳನ್ನು ಯಾರೂ ಆಲಿಸದಿದ್ದಾಗ ಹೃದಯಕ್ಕೆ ಆಗುವ ಗಾಯ ವರ್ಣನಾತೀತ. ನೀವು ಮನೆಯಲ್ಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ಅಥವಾ ಹೊರಗಿನ ಜಗತ್ತಿನಲ್ಲಿ ಎಷ್ಟೇ ಪ್ರಾಮಾಣಿಕರಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಇಲ್ಲದಿದ್ದರೆ ಬದುಕು ಶೂನ್ಯವೆನಿಸುತ್ತದೆ. ಮನೆಯಲ್ಲಾಗಲಿ, ಆಫೀಸ್ನಲ್ಲಾಗಲಿ ಅಥವಾ ಸಂಬಂಧಗಳಲ್ಲಾಗಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲವೇ? ನೀವು ಸರಿಯಾದದ್ದನ್ನೇ ಹೇಳುತ್ತಿದ್ದರೂ ಎದುರಿಗಿರುವವರು ನಿಮ್ಮನ್ನು ಕೀಳಾಗಿ ನೋಡುತ್ತಿದ್ದಾರೆಯೇ? ನಿಮ್ಮ ಕಣ್ಣೀರಿಗೆ ಬೆಲೆ ಇಲ್ಲದಂತಾಗಿದೆಯೇ? ಚಿಂತಿಸಬೇಡಿ. ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಪುರಾಣಗಳಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರವಿದೆ. ಇಂದು ನಾವು ಚರ್ಚಿಸುತ್ತಿರುವುದು ಕೇವಲ ಒಂದು ಅಡುಗೆ ಮನೆಯ ಮಸಾಲೆ ಪದಾರ್ಥದ ಬಗ್ಗೆ ಅಲ್ಲ, ಬದಲಾಗಿ ತಾಂತ್ರಿಕ ಮತ್ತು ಆಧ್ಯಾತ್ಮಿಕ ಲೋಕದಲ್ಲಿ ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಕಾಳು ಮೆಣಸಿನ ಅದ್ಭುತ ಶಕ್ತಿಯ ಬಗ್ಗೆ. ಇಂದು ನಾವು ಹೇಳ ಹೋಗುತ್ತಿರುವ ಆ 7 ಮೆಣಸಿನ ಕಾಳಿನ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲದು. ಇದು ಕೇವಲ ಒಂದು ನಂಬಿಕೆಯಲ್ಲ, ಇದರಲ್ಲಿ ಅಡಗಿರುವ ರಹಸ್ಯ ಶಕ್ತಿ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಿ ಜನರು ನಿಮ್ಮ ಮಾತನ್ನು ಕೇಳುವಂತೆ ಮಾಡುತ್ತದೆ. ಪುರಾಣಗಳಲ್ಲಿ ಮಹರ್ಷಿಗಳು ಹೇಳಿದ ಈ 7 ಮೆಣಸಿನ ಕಾಳಿನ ಪರಿಹಾರ ನಿಮ್ಮ ಜೀವನದ ದೌರ್ಭಾಗ್ಯವನ್ನು ಸುಟ್ಟು ಹಾಕಿ ನೀವು ಬಯಸುವ ವ್ಯಕ್ತಿಯನ್ನು ನಿಮ್ಮ ಮಾತಿಗೆ ಬದ್ಧರಾಗುವಂತೆ ಮಾಡುತ್ತದೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಈ ಸುದೀರ್ಘ ಚರ್ಚೆಯಲ್ಲಿ ನಾವು ಈ ಪರಿಹಾರದ ಹಿಂದಿನ ವಿಜ್ಞಾನ, ಪುರಾಣ ಮತ್ತು ಮಾಡುವ ವಿಧಾನವನ್ನು ಎಳೆ ಎಳೆಯಾಗಿ ಬಿಡಿಸಿರುತ್ತೇವೆ. ಮುಂದುವರೆಯುವ ಮೊದಲು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ವರಾಹಿ ಎಂದು ಬರೆಯಿರಿ. ನಿಮ್ಮ ಒಂದು ಸಣ್ಣ ಭಕ್ತಿಯ ಮಾತು ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರುತ್ತದೆ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಷಯಕ್ಕೆ ಬರೋಣ. ನಮ್ಮ ಅಡುಗೆ ಮನೆಯಲ್ಲಿರುವ ಮೆಣಸಿನಕಾಳು ಕೇವಲ ಮಸಾಲೆ ಪದಾರ್ಥವಲ್ಲ. ಆಯುರ್ವೇದದಲ್ಲಿ ಇದನ್ನು ಕೃಷ್ಣ ಮರೀಚ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಗ್ರಹಣ ಶಕ್ತಿ ಹೆಚ್ಚಿರುತ್ತದೆ. ಇದು ಕೇವಲ ರೋಗಗಳನ್ನು ಗುಣಪಡಿಸುವುದಲ್ಲದೆ ನಕಾರಾತ್ಮಕ ದೃಷ್ಟಿ ಮತ್ತು ದೋಷಗಳನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿದೆ. ಮೆಣಸಿನಕಾಳಿಗೆ ಆಧ್ಯಾತ್ಮದಲ್ಲಿ ದುಷ್ಟ ಶಕ್ತಿ ನಾಶಕ ಎಂಬ ಹೆಸರಿದೆ. ಮೆಣಸಿನಕಾಳು ತನ್ನ ಸುತ್ತಲಿರುವ ನಕಾರಾತ್ಮಕ ತರಂಗಗಳನ್ನು ಹೀರಿಕೊಳ್ಳುವ ಗುಣ ಹೊಂದಿದೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕಾಳು ಮೆಣಸು ಶನಿದೇವರಿಗೆ ಪ್ರಿಯವಾದ ವಸ್ತು. ಶನಿ ದೋಷದಿಂದ ನಿಮ್ಮ ಮಾತು ಯಾರಿಗೂ ಕೇಳಿಸದಿದ್ರೆ ಅಥವಾ ಕೆಲಸಗಳು ಕೆಡುತ್ತಿದ್ರೆ ಇದು ರಾಮಬಾಣ. ಯಾಕೆ 7 ಮೆಣಸಿನ ಕಾಳುಗಳೇ ಬೇಕು? 7 ಸಂಖ್ಯೆಯು ಸಪ್ತ ಚಕ್ರಗಳನ್ನು ಸೂಚಿಸುತ್ತದೆ. ನಿಮ್ಮ ದೇಹದ ಈ 7 ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸಲು ಈ 7 ಕಾಳುಗಳು ಪ್ರೇರಣೆ ನೀಡುತ್ತವೆ. ಹಾಗೆಯೇ ವಾರಕ್ಕೆ 7 ದಿನಗಳಿವೆ. 7 ಋಷಿಗಳು ಅಂದರೆ ನಮಗೆ ಸಪ್ತ ಋಷಿಗಳಿದ್ದಾರೆ. ಈ 7 ಎಂಬ ಸಂಖ್ಯೆಗೆ ಬ್ರಹ್ಮಾಂಡದಲ್ಲಿ ವಿಶಿಷ್ಟವಾದ ಸ್ಥಾನವಿದೆ. ಈ 7 ಮೆಣಸಿನ ಕಾಳುಗಳು ನಿಮ್ಮ 7 ಜನ್ಮಗಳ ದರಿದ್ರವನ್ನು ಅಂದರೆ ನಿಮ್ಮ ಕರ್ಮಫಲದ ಅಡೆತಡೆಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಹಿರಿಯರು ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಮಹರ್ಷಿಗಳು ತಮ್ಮ ತಪೋಶಕ್ತಿಯಿಂದ ಇಂಥ ಸಣ್ಣ ಸಣ್ಣ ವಸ್ತುಗಳ ಮೂಲಕ ದೊಡ್ಡ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನು ಕಂಡುಹಿಡಿದಿದ್ದರು. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ, ನಿಮ್ಮ ಮಾತು ಯಾರಿಗೂ ತಲುಪದಿದ್ದರೂ ಈ ಮೆಣಸಿನ ಕಾಳಿನ ತೀಕ್ಷ್ಣತೆ ನಿಮ್ಮ ಸಂಕಲ್ಪಕ್ಕೆ ಶಕ್ತಿಯನ್ನು ನೀಡುತ್ತದೆ. ಬಹಳಷ್ಟು ಜನರಿಗೆ ಒಂದು ನೋವಿರುತ್ತದೆ. ಬಹಳಷ್ಟು ಬಾರಿ ನಮ್ಮ ಮನೆಯವರೇ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಾನು ಅವರ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೇನೆ, ಆದರೂ ಇವರು ನನ್ನನ್ನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು. ವಿಶೇಷವಾಗಿ ಪತಿ ಪತ್ನಿಯರ ನಡುವೆ ಮೂರನೆಯ ವ್ಯಕ್ತಿಯ ಪ್ರವೇಶವಾದಾಗ ಅಥವಾ ಅತ್ತೆ ಮಾವ ನಾದಿನಿಯರ ಚಾಡಿ ಮಾತುಗಳಿಂದ ಸಂಸಾರದಲ್ಲಿ ಬಿರುಕು ಮೂಡುತ್ತದೆ. ನೀವು ಮಾಡಿದ ಅಡುಗೆ ಚೆನ್ನಾಗಿಲ್ಲ ಅನ್ನಬಹುದು ಅಥವಾ ನೀವು ಹೇಳುವ ಸಲಹೆ ತಪ್ಪು ಅನ್ನಬಹುದು. ಇಂತಹ ಸಂದರ್ಭದಲ್ಲಿ ಮೌನವಾಗಿ ಅಳುವುದಕ್ಕಿಂತ ನಿಮ್ಮ ಅಂತರಾತ್ಮದ ಶಕ್ತಿಯನ್ನು ಎಚ್ಚರಿಸುವ ಈ ಪರಿಹಾರವನ್ನು ಮಾಡಿ. ಇದು ಯಾರನ್ನು ವಶಪಡಿಸಿಕೊಳ್ಳುವ ತಂತ್ರವಲ್ಲ, ಬದಲಾಗಿ ಎದುರಿಗಿರುವ ವ್ಯಕ್ತಿಯ ಮನಸ್ಸಿನಲ್ಲಿರುವ ನಿಮ್ಮ ಬಗೆಗಿನ ಕೆಟ್ಟ ಆಲೋಚನೆಗಳನ್ನು ಸುಟ್ಟು ಹಾಕುವ ಪ್ರಕ್ರಿಯೆ. ನಿಮ್ಮ ಮಕ್ಕಳು ಕೆಟ್ಟ ಹಾದಿ ಹಿಡಿದಿದ್ರೆ ಅಥವಾ ಓದಿನಲ್ಲಿ ಆಸಕ್ತಿ ತೋರದೆ ನಿಮ್ಮ ಮಾತನ್ನು ಮೀರಿದ್ದರೆ, ಬಾಸ್ ಅಥವಾ ಸಹೋದ್ಯೋಗಿಗಳು ನಿಮ್ಮ ಶ್ರಮವನ್ನು ಗುರುತಿಸದೆ ನಿಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಈ ಪರಿಹಾರವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಎದುರಿಗಿರುವವರ ಮನಸ್ಸನ್ನು ಮೃದುಗೊಳಿಸುತ್ತದೆ.
ಈಗ ಅತ್ಯಂತ ಪ್ರಮುಖವಾದ ಭಾಗ, ಈ ಪರಿಹಾರವನ್ನು ಮಾಡುವುದು ಹೇಗೆ, ಇದರ ಶಕ್ತಿ ಇನ್ನಷ್ಟು ಹೆಚ್ಚಿಸುವುದು ಹೇಗೆ. ಪರಿಹಾರ ಮಾಡುವಾಗ ಈ ಮಂತ್ರಗಳನ್ನು ಪಠಿಸುವುದು ನಿಮ್ಮ ಸಂಕಲ್ಪಕ್ಕೆ ಲಕ್ಷಪಟ್ಟು ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಗಮನವಿಟ್ಟು ಕೇಳಿಸಿಕೊಳ್ಳಿ. 1. ವಾರಾಹಿ ದೇವಿಯ ಮಂತ್ರ. ಇದು ಶತ್ರುನಾಶ ಮತ್ತು ವಶೀಕರಣಕ್ಕಾಗಿ. ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನಂ ಚಕ್ಷುಃ ಶ್ರೋತಂ ಹೃದಯಂ ಸ್ತಂಭಯ ಸ ಸ್ವಾಹ. 2. ವಶೀಕರಣ ಗಾಯತ್ರಿ ಮಂತ್ರ. ಓಂ ಕಾಮದೇವಾಯ ವಿದ್ಮಹೆ ಪುಷ್ಪಬಾಣಾಯ ಧೀಮಹಿ ತನ್ನೋ ಅನಂಗ ಪ್ರಚೋದಯಾತ್. 3. ಸರ್ವಜನ ವಶೀಕರಣ ಮಂತ್ರ. ಓಂ ನಮೋ ಭಗವತೆ ರುದ್ರಾಯ ಸರ್ವ ಜಗದೀಶ್ವರಾಯ ಮಮ ವಶಂ ಕುರು ಕುರು ಸ್ವಾಹ. ಈ ಎಲ್ಲ ಮಂತ್ರಗಳನ್ನು ಒಂದೊಂದು ಸಲ ಪರಿಹಾರ ಮಾಡುವುದಕ್ಕೂ ಮುಂಚೆ ಹೇಳಬೇಕು. ಈಗ ಹಂತ ಹಂತವಾಗಿ ಪರಿಹಾರ ಮಾಡುವ ವಿಧಾನವನ್ನು ತಿಳಿಯೋಣ. 1. ಇದನ್ನು ಶನಿವಾರ ಅಥವಾ ಮಂಗಳವಾರ ರಾತ್ರಿ 11 ಗಂಟೆಯ ನಂತರ ಮಾಡುವುದು ಅತಿ ಶ್ರೇಷ್ಠ. ಮಲಗುವ ಮುನ್ನ ಊಟದ ನಂತರ ಮಾತ್ರ ಈ ಪ್ರಕ್ರಿಯೆ ನಡೆಯಬೇಕು. 2 ಕಾಲು ಮುಖ ತೊಳೆದುಕೊಂಡು ಶುಭ್ರವಾದ ಬಟ್ಟೆ ಧರಿಸಿ ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ಮಾಡಬೇಕು. 7 ಕಾಳು ಮೆಣಸನ್ನು ಎಡಗೈಯಲ್ಲಿ ಹಿಡಿದುಕೊಳ್ಳಿ. ಎಡಗೈ ಚಂದ್ರನಾಡಿಗೆ ಸಂಬಂಧಿಸಿದ್ದು. ಇದು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಕಣ್ಣು ಮುಚ್ಚಿಕೊಂಡು ನೀವು ಬಯಸುವ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರನ್ನು 21 ಬಾರಿ ಉಚ್ಚರಿಸಿ. 1 ಮಣ್ಣಿನ ಹಣತೆ ಅಥವಾ ಬಿಳಿ ಕಾಗದದ ಮೇಲೆ ಮೆಣಸನ್ನು ಇಡಿ. ಅದರ ಮೇಲೆ 2 ಕರ್ಪೂರವನ್ನು ಇಡಿ. ನನ್ನ ಈ ಕಷ್ಟಗಳು ಈ ಕರ್ಪೂರದಂತೆ ಸುಟ್ಟು ಹೋಗಲಿ ಎಂದು ಹೇಳಿ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಇಂದಿನಿಂದ ನನ್ನ ಮಾತಿಗೆ ಬೆಲೆ ನೀಡಲಿ ಎಂದು ಪ್ರಾರ್ಥಿಸಿ ಬೆಂಕಿ ಹಚ್ಚಿ. ಆ ಬೂದಿಯು ತಣ್ಣಗಾದ ಮೇಲೆ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ ನೀರು ಬಿಡಿ. ಮನೆಯ ಒಳಗಡೆ ಆ ಬೂದಿಯ ಒಂದು ಕಣವು ಉಳಿಯಬಾರದು. ಈ ಪ್ರಕ್ರಿಯೆಯು ಎದುರಿಗಿರುವ ವ್ಯಕ್ತಿಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದಹಿಸುತ್ತದೆ. ಅವರಲ್ಲಿರುವ ಹಠಮಾರಿ ಸ್ವಭಾವ ಬೂದಿಯಂತೆ ಕರಗಿ ಹೋಗುತ್ತದೆ. ಇದು ಮಾತ್ರವಲ್ಲದೆ ಮೆಣಸಿನ ಕಾಳುಗಳಿಂದ ಮಾಡುವ ಇನ್ನಷ್ಟು ಪರಿಹಾರಗಳನ್ನು ಕೂಡ ತಿಳಿಸಿಕೊಡುತ್ತೇನೆ. ಗಮನವಿಟ್ಟು ಕೇಳಿ. 5 ಮೆಣಸಿನ ಕಾಳುಗಳನ್ನು ತೆಗೆದುಕೊಂಡು 4 ದಿಕ್ಕುಗಳಿಗೆ ಒಂದೊಂದು ಎಸೆದು 5ನೇದು ಆಕಾಶಕ್ಕೆ ಎಸೆಯಿರಿ. ಇದು ನಿಮ್ಮ ಸುತ್ತಲಿನ ಎಲ್ಲ ದಿಕ್ಕುಗಳ ಅಡೆತಡೆಗಳನ್ನು ನಿವಾರಿಸುತ್ತದೆ. ಮನೆಯ ಮುಖ್ಯ ದ್ವಾರದಲ್ಲಿ ಒಂದು ಸಣ್ಣ ಕಪ್ಪು ಬಟ್ಟೆಯಲ್ಲಿ 7 ಮೆಣಸಿನ ಕಾಳು ಮತ್ತು ಒಂದು ಕಲ್ಲಿದ್ದಲನ್ನು ಕಟ್ಟಿ ತೂಗು ಹಾಕಿ. ಇದರಿಂದ ಮನೆಯೊಳಗೆ ಬರುವ ನಕಾರಾತ್ಮಕ ದೃಷ್ಟಿ ನಿಲ್ಲುತ್ತದೆ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಮುಂದೆ 2 ಕಾಳು ಮೆಣಸು ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಅಭಿವೃದ್ಧಿಯಾಗುತ್ತದೆ. ಈ ಪರಿಹಾರವನ್ನು ಎಂದಿಗೂ ಯಾರಿಗೂ ಕೆಟ್ಟದ್ದನ್ನು ಮಾಡಲು ಬಳಸಬೇಡಿ. ಪರಸ್ತ್ರೀ ಅಥವಾ ಪರಪುರುಷರನ್ನು ಆಕರ್ಷಿಸಲು ಅಥವಾ ಯಾರದೋ ಸಂಸಾರ ಹಾಳು ಮಾಡಲು ಬಳಸಿದರೆ ಇದರ ಉಲ್ಟಾ ಪರಿಣಾಮ ನೀವೇ ಅನುಭವಿಸಬೇಕಾಗುತ್ತದೆ. ಇದು ಕೇವಲ ಧರ್ಮಬದ್ಧವಾಗಿ ಪ್ರೀತಿ ಮತ್ತು ನ್ಯಾಯಯುತವಾದ ಗೌರವಕ್ಕಾಗಿ ಮಾತ್ರ. ವೀಕ್ಷಕರೇ, ನಂಬಿಕೆಯೇ ಜೀವನದ ಬುನಾದಿ. ನೀವು ಎಷ್ಟು ಗಾಢವಾಗಿ ನಂಬುತ್ತೀರೋ ಪ್ರಕೃತಿ ಅಷ್ಟೇ ವೇಗವಾಗಿ ಸ್ಪಂದಿಸುತ್ತದೆ. ಈ ಪರಿಹಾರವನ್ನು ತಿಂಗಳಿಗೆ 1 ಸಲ ಅಥವಾ 2 ತಿಂಗಳಿಗೆ 1 ಸಲ ಮಾಡಬಹುದು. ಫಲಿತಾಂಶ ತಡವಾದರೂ ಖಂಡಿತ ಸಿಗುತ್ತದೆ. ನಿಮ್ಮ ಕಣ್ಣೀರನ್ನು ಒರೆಸಲು ಆ ತಾಯಿ ವಾರಾಹಿ ಸದಾ ಸಿದ್ಧಳಿದ್ದಾಳೆ. ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಎಂದು ಆ ತಾಯಿಯನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಸಂಸಾರ ಸುಖವಾಗಿರಲಿ, ನಿಮ್ಮ ಮಾತಿಗೆ ಬೆಲೆ ಸಿಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಇಂಥ ಮತ್ತಷ್ಟು ದೈವಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ. ನಮ್ಮ ಪೂರ್ವಜರು ಋಷಿಮುನಿಗಳು ದೇವಸ್ಥಾನಗಳನ್ನು ಸುಮ್ಮನೆ ಕಟ್ಟಲಿಲ್ಲ. ಅವು ಕೇವಲ ಕಲ್ಲು ಮಣ್ಣಿನ ಕಟ್ಟಡಗಳಲ್ಲ, ಅಥವಾ ನಾವು ಹೋಗಿ ದೇವರ ಬಳಿ ಅದು ಕೊಡು ಇದು ಕೊಡು ಎಂದು ಭಿಕ್ಷೆ ಕೇಳುವ ಜಾಗಗಳು ಅಲ್ಲ. ಸ್ವಲ್ಪ ಆಳವಾಗಿ ಯೋಚಿಸಿ. ನಮ್ಮ ಋಷಿಗಳು ದೇವಸ್ಥಾನಗಳನ್ನು ಶಕ್ತಿ ಕೇಂದ್ರಗಳು ಅಥವಾ ಬ್ರಹ್ಮಾಂಡದ ಶಕ್ತಿಯನ್ನು ಸಂಗ್ರಹಿಸುವ ಬೃಹತ್ ಯಂತ್ರಗಳಂತೆ ವಿನ್ಯಾಸಗೊಳಿಸಿದರು. ಇವತ್ತು ನಮಗೆ ಹಣದ ಸಮಸ್ಯೆ ಬರುವುದು, ಸಾಲದ ಬಾಧೆ ಕಾಡುವುದು ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವುದು, ಇವೆಲ್ಲದಕ್ಕೂ ಮೂಲ ಕಾರಣ ನಮ್ಮ ದುಡಿಮೆಯಲ್ಲ. ಸಮಸ್ಯೆ ಇರುವುದು ನಮ್ಮ ತೇಜೋ ವಲಯದಲ್ಲಿ. ನಮ್ಮ ಕಣ್ಣಿಗೆ ಕಾಣದ ಈ ಶರೀರದಲ್ಲಿ ಎಲ್ಲೋ ಒಂದು ಕಡೆ ತೂತು ಬಿದ್ದಿದೆ. ಹೇಗೆ ತೂತು ಬಿದ್ದ ಮಡಿಕೆಯಲ್ಲಿ ಎಷ್ಟೇ ನೀರು ತುಂಬಿದರೂ ಅದು ನಿಲ್ಲುವುದಿಲ್ಲವೋ ಹಾಗೆಯೇ ಆಧ್ಯಾತ್ಮಿಕ ಬಗ್ಗೆ ನಂಬಿಕೆ ಇಲ್ಲದೆ ಇರುವ ಮನುಷ್ಯನ ಬಳಿ ಕೋಟಿ ರೂಪಾಯಿ ಬಂದರೂ ಅದು ಉಳಿಯುವುದಿಲ್ಲ, ಕರ್ಪೂರದಂತೆ ಉರಿದು ಹೋಗುತ್ತದೆ. ಈ ಸೋರಿಕೆಯನ್ನು ಮುಚ್ಚಲೆಂದೇ ನಮ್ಮ ಹಿರಿಯರು ದೇವಸ್ಥಾನಕ್ಕೆ ಹೋಗುವ ಪದ್ಧತಿ ಕಲಿಸಿಕೊಟ್ಟರು. ಆದರೆ ಇವತ್ತು 90% ಜನ ದೇವಸ್ಥಾನಕ್ಕೆ ಹೋಗುತ್ತಾರೆ, ಆದರೆ ಬರಿಗೈಯಲ್ಲಿ ವಾಪಸ್ ಬರುತ್ತಾರೆ. ಕಾರಣ ಅವರಿಗೆ ದೇವಸ್ಥಾನದ ಶಕ್ತಿಯನ್ನು ತಮ್ಮದಾಗಿಸಿಕೊಳ್ಳುವ ವಿಧಾನ ಗೊತ್ತಿಲ್ಲ.
ನಾವು ಹೋಗುತ್ತೇವೆ, ಕೈ ಮುಗಿಯುತ್ತೇವೆ, ಪ್ರಸಾದ ತಿನ್ನುತ್ತೇವೆ, ಸೆಲ್ಫಿ ತೆಗೆದುಕೊಂಡು ಬರುತ್ತೇವೆ. ಇದು ಪ್ರವಾಸವಾಗುತ್ತದೆಯೇ ಹೊರತು ಪೂಜೆಯಾಗುವುದಿಲ್ಲ. ದೇವಸ್ಥಾನದ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮೆಟ್ಟಿಲು ಮತ್ತು ಅಲ್ಲಿನ ಕತ್ತಲೆಯ ಗರ್ಭಗುಡಿ ಇವೆಲ್ಲದರ ಹಿಂದೆಯೂ ನಮ್ಮ ದಾರಿದ್ರ್ಯವನ್ನ ಕಳೆದು ಐಶ್ವರ್ಯವನ್ನ ತುಂಬುವ ಒಂದು ಗುಪ್ತ ತಂತ್ರಜ್ಞಾನ ಅಡಗಿದೆ. ಇವತ್ತು ಮರೆತು ಹೋದ ರಹಸ್ಯಗಳನ್ನು ಒಂದೊಂದಾಗಿ ಹಂತ ಹಂತವಾಗಿ ತಿಳಿಯೋಣ. ಇದು ನಿಮ್ಮ ದೇವಸ್ಥಾನದ ಭೇಟಿಯನ್ನೇ ಶಾಶ್ವತವಾಗಿ ಬದಲಾಯಿಸಬಲ್ಲದು. ಮುಂದೆ ಸಾಗುವ ಮುನ್ನ ಆ ಅಷ್ಟೈಶ್ವರ್ಯದ ಅಧಿದೇವತೆ ಮಹಾಲಕ್ಷ್ಮಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಐಶ್ವರ್ಯ ಲಕ್ಷ್ಮಿ ನಮಃ ಎಂದು ಬರೆಯಿರಿ. ಮೊದಲ ತಪ್ಪು, ಹೊಸ್ತಿಲು ಮತ್ತು ಧ್ವಜಸ್ತಂಭದ ಬಳಿ ದೇವಸ್ಥಾನಕ್ಕೆ ಹೋದ ತಕ್ಷಣ ನೀವು ಮಾಡುವ ಮೊದಲ ತಪ್ಪು ಯಾವುದು ಗೊತ್ತೇ? ನೇರವಾಗಿ ಗರ್ಭಗುಡಿಯ ಕಡೆಗೆ ಓಡುವುದು. ನೀವು ಒಂದು ಬಿಂದಿಗೆಯಲ್ಲಿ ನೀರು ತುಂಬಬೇಕಾದರೆ ಮೊದಲು ಆ ಬಿಂದಿಗೆಯಲ್ಲಿರುವ ಹಳೆಯ ಕೊಳಕು ನೀರನ್ನು ಚೆಲ್ಲಬೇಕು ಅಲ್ವೇ? ಹಾಗೆಯೇ ದೇವಸ್ಥಾನದ ಶಕ್ತಿಯನ್ನ ತುಂಬಿಕೊಳ್ಳುವ ಮುನ್ನ ನಿಮ್ಮ ತಲೆಯಲ್ಲಿರುವ ಕಸವನ್ನ ಹೊರಗೆ ಹಾಕಬೇಕು. ದೇವಸ್ಥಾನದ ಮುಖ್ಯ ದ್ವಾರದ ಹೊಸ್ತಿಲು ಸಾಧಾರಣ ಕಲ್ಲು ಎಂದುಕೊಳ್ಳಬೇಡಿ. ಅದು ಲೌಕಿಕ ಪ್ರಪಂಚ ಮತ್ತು ದೈವಿಕ ಪ್ರಪಂಚದ ನಡುವಿನ ಗಡಿರೇಖೆ. ಬಹಳ ಜನ ಅವಸರದಲ್ಲಿ ಆ ಹೊಸ್ತಿಲನ್ನ ತುಳಿದುಕೊಂಡು ಹೋಗುತ್ತಾರೆ. ಇದು ಮಹಾಪಾಪ. ಯಾಕೆ ಗೊತ್ತೇ? ಹೊಸ್ತಿಲಿನ ಕೆಳಗೆ ವಾಸ್ತುಪುರುಷನ ಮರ್ಮಸ್ಥಾನವಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ನೀವು ಯಾವಾಗ ಹೊಸ್ತಿಲನ್ನ ತುಳಿಯದೆ ಬಲಗಾಲು ಇಟ್ಟು ದಾಟುತ್ತೀರೋ ಮತ್ತು ಬಾಗಿ ಆ ಹೊಸ್ತಿಲನ್ನ ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತೀರೋ ಆ ಕ್ಷಣದಲ್ಲಿ ನಿಮ್ಮ ಬೆನ್ನು ಹುರಿಯಲ್ಲಿ ಒಂದು ಮಿಂಚು ಸಂಚರಿಸುತ್ತದೆ. ನಿಮ್ಮ ದೇಹದ ಮೂಲಾಧಾರ ಚಕ್ರ ಜಾಗೃತವಾಗುತ್ತದೆ. ಹೊಸ್ತಿಲನ್ನ ಮುಟ್ಟುವಾಗ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳಿ: ನನ್ನ ಸಾಲ, ನನ್ನ ಚಿಂತೆ, ನನ್ನ ಅಹಂಕಾರ ಎಲ್ಲವೂ ಈ ಹೊಸ್ತಿಲಿನ ಹೊರಗೆ ಇರಲಿ. ಒಳಗೆ ಹೋದ ತಕ್ಷಣ ಕಾಣಿಸುವುದು ಆಕಾಶಕ್ಕೆ ಮುಖ ಮಾಡಿರುವ ಎತ್ತರದ ಧ್ವಜಸ್ತಂಭ. ಇದನ್ನು ನಾವು ಕೇವಲ ಒಂದು ಕಂಬ ಎಂದುಕೊಂಡಿದ್ದೇವೆ. ಆದರೆ ವಿಜ್ಞಾನದ ಪ್ರಕಾರ ಇದೊಂದು ಅರ್ಥಿಂಗ್ ಪಾಯಿಂಟ್. ದೇವಸ್ಥಾನದ ಗೋಪುರದ ತುದಿಯಿಂದ ಹರಿದು ಬರುವ ಬ್ರಹ್ಮಾಂಡದ ಶಕ್ತಿಯು ಈ ಧ್ವಜಸ್ತಂಭದ ಮೂಲಕ ಭೂಮಿಗೆ ಇಳಿಯುತ್ತಿರುತ್ತದೆ. ಗರ್ಭಗುಡಿಯಲ್ಲಿರುವ ದೇವರ ವಿಗ್ರಹವು ಹೈ ವೋಲ್ಟೇಜ್ ಶಕ್ತಿಯ ಕೇಂದ್ರ. ನೀವು ನೇರವಾಗಿ ಹೋಗಿ ದೇವರ ಮುಂದೆ ನಿಂತರೆ ನಿಮ್ಮ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ದೇವರ ಧನಾತ್ಮಕ ಶಕ್ತಿಗಳ ನಡುವೆ ಘರ್ಷಣೆ ಉಂಟಾಗುತ್ತದೆ. ಅದಕ್ಕೆ ನಮ್ಮ ಹಿರಿಯರು ನಿಯಮ ಮಾಡಿದರು. ಮೊದಲು ಧ್ವಜಸ್ತಂಭದ ಬಳಿ ಬೀಡು ಪುರುಷರು ಎದೆಯ ಭಾಗ ಭೂಮಿಗೆ ತಾಗುವಂತೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಮಹಿಳೆಯರು ಮಂಡಿಯೂರಿ ಪಂಚಾಂಗ ನಮಸ್ಕಾರ ಮಾಡಬೇಕು. ಹೀಗೆ ಮಾಡಿದಾಗ ನಿಮ್ಮ ದೇಹದಲ್ಲಿರುವ ಋಣಾತ್ಮಕ ವಿದ್ಯುತ್ ಅಲೆಗಳು ಭೂಮಿಗೆ ಇಳಿದು ಹೋಗುತ್ತವೆ. ನೀವು ಖಾಲಿ ಪಾತ್ರೆಯಾಗುತ್ತೀರಿ. ಆಗ ಮಾತ್ರ ದೇವರ ಶಕ್ತಿಯನ್ನ ತುಂಬಿಕೊಳ್ಳಲು ನೀವು ಅರ್ಹರಾಗುತ್ತೀರಿ. ಎರಡನೇ ತಪ್ಪು, ದರ್ಶನ ಮತ್ತು ಹುಂಡಿಗೆ ಹಾಕುವ ರೀತಿ. ಈಗ ನೀವು ಗರ್ಭಗುಡಿಯ ಮುಂದೆ ನಿಂತಿದ್ದೀರಿ. ಇಲ್ಲಿ ನೀವು ನಿಮ್ಮ ದಾರಿದ್ರ್ಯವನ್ನ ಕಳೆದುಕೊಳ್ಳುವ ಪ್ರಮುಖ ಘಟ್ಟ. ದೇವರನ್ನ ನೋಡುವಾಗ ನೇರವಾಗಿ ಕಣ್ಣನ್ನ ನೋಡಬೇಡಿ. ಆ ತೇಜಸ್ಸನ್ನ ತಡೆದುಕೊಳ್ಳುವ ಶಕ್ತಿ ನಿಮ್ಮ ಕಣ್ಣಿಗಿರುವುದಿಲ್ಲ. ಮೊದಲು ದೇವರ ಪಾದಗಳನ್ನು ನೋಡಿ ಅಲ್ಲಿ ಶರಣಾಗಿ, ನಂತರ ನಿಧಾನವಾಗಿ ಕಣ್ಣುಗಳನ್ನ ಮೇಲಕ್ಕೆತ್ತಿ ದೇವರ ಮುಖವನ್ನ ನೋಡಿ. ಆಗ ದೇವರ ಕಣ್ಣಿನಿಂದ ಬರುವ ಕಾಂತಿಯ ಶಕ್ತಿಯು ನಿಮ್ಮ ಕಣ್ಣಿನ ಮೂಲಕ ಇಡೀ ದೇಹವನ್ನ ಪ್ರವೇಶಿಸುತ್ತದೆ. ಇದನ್ನ ಗಮನವಿಟ್ಟು ಕೇಳಿ. ನಿಮಗೆ ವಿಪರೀತ ಸಾಲದ ಬಾಧೆ ಇದ್ರೆ, ಹಣಕಾಸಿನ ಮುಗ್ಗಟ್ಟಿದ್ರೆ, ಯಾವುದಾದ್ರೂ ಶಿವನ ದೇವಸ್ಥಾನಕ್ಕೆ ಅಥವಾ ಉಪ್ಪಿನ ಹರಕೆ ಸ್ವೀಕರಿಸುವ ಕ್ಷೇತ್ರಗಳಿಗೆ ಹೋಗಿ. ಉದಾಹರಣೆಗೆ ಕೆಲವು ದೇವಿಯ ದೇವಸ್ಥಾನಗಳು ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರ ಹೋಗುವಾಗ ಅಂಗಡಿಯಿಂದ ಒಂದು ಪ್ಯಾಕೆಟ್ ಕಲ್ಲುಪ್ಪು ತೆಗೆದುಕೊಂಡು ಹೋಗಿ. ಮನೆಯಿಂದ ತರಬೇಡಿ, ಹೊಸದನ್ನೇ ಕೊಳ್ಳಿ. ದೇವಸ್ಥಾನದಲ್ಲಿ ಉಪ್ಪಿನ ಹುಂಡಿ ಅಥವಾ ಉಪ್ಪು ಸಮರ್ಪಣೆ ಮಾಡುವ ಜಾಗವಿರುತ್ತದೆ. ಅಲ್ಲಿಗೆ ಹೋಗಿ ಆ ಉಪ್ಪನ್ನು ಸುರಿಯುವಾಗ ಮನಸ್ಸಿನಲ್ಲಿ ಹೀಗೆ ದೃಢವಾಗಿ ಸಂಕಲ್ಪ ಮಾಡಿ: ಹೇ ಈಶ್ವರ, ಈ ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆಯೇ ನನ್ನ ಸಾಲಗಳು, ನನ್ನ ಕಷ್ಟಗಳು, ನನ್ನ ಶತ್ರು ಬಾಧೆಗಳು ಕರಗಿ ಹೋಗಲಿ. ಅಲ್ಲಿ ಉಪ್ಪನ್ನ ಬಿಟ್ಟು ಕೈ ತೊಳೆದುಕೊಂಡು ಬನ್ನಿ. ಒಂದು ವೇಳೆ ದೇವಸ್ಥಾನದಲ್ಲಿ ಉಪ್ಪಿನ ಹುಂಡಿ ಇಲ್ಲದೆ ಇದ್ರೆ ಏನ್ ಮಾಡಬೇಕು? ಸರಳವಾದ ದಾರಿ ಇದೆ. ಆ ಉಪ್ಪಿನ ಪ್ಯಾಕೆಟ್ ಅನ್ನ ದೇವಸ್ಥಾನದ ಅಡುಗೆ ಕೋಣೆಗೆ ದಾಸೋಹಕ್ಕೆ ದಾನವಾಗಿ ಕೊಡಿ. ಆ ಉಪ್ಪು ಸಾವಿರಾರು ಭಕ್ತರ ಅನ್ನ ಸೇರುತ್ತದೆ. ಅವರು ತೃಪ್ತಿಯಿಂದ ಊಟ ಮಾಡಿದಾಗ ನಿಮ್ಮ ಋಣಬಾಧೆ ಕರಗುತ್ತದೆ. ಉಪ್ಪು ದಾನ ಮಾಡುವುದು ಎಂದರೆ ರುಚಿಯನ್ನ ದಾನ ಮಾಡಿದಂತೆ. ಅದು ನಿಮ್ಮ ಬದುಕಿನ ಸಪ್ಪೆತನವನ್ನು ಹೋಗಲಾಡಿಸುತ್ತದೆ. ಇನ್ನೊಂದು ತಪ್ಪು ನಾವು ಮಾಡುವುದು, ಹುಂಡಿಗೆ ಹಣ ಹಾಕುವಾಗ ಬಹಳ ಜನ ಚಿಲ್ಲರೆ ಕಾಸು ಹುಡುಕಿ ಹಾಕ್ತಾರೆ ಅಥವಾ ಏನೋ ಕರೆದುಕೊಳ್ಳುತ್ತಿರುವಂತೆ ಭಾರವಾದ ಮನಸ್ಸಿನಿಂದ ಹಾಕ್ತಾರೆ. ನೆನಪಿಡಿ, ಹುಂಡಿಗೆ ಹಣ ಹಾಕುವುದು ದೇವರಿಗೆ ಸಹಾಯ ಮಾಡುವುದಕ್ಕಲ್ಲ, ಅದು ಬಿತ್ತನೆ. ನೀವು ಹಾಕುವ 1 ರೂಪಾಯಿಯಾಗಿ ಮರಳಿ ಬರಬೇಕೆಂದ್ರೆ ಹಾಕುವಾಗ ಭಾವನೆ ಮುಖ್ಯ. ಹಣ ಹಾಕುವಾಗ, ಭಗವಂತ, ನೀನು ಕೊಟ್ಟಿದ್ದರಲ್ಲಿ ಒಂದು ಪಾಲನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ, ಪ್ರಾರ್ಥಿಸಿ ಹಾಕಿ. ತ್ಯಾಗದ ಭಾವನೆಯಿಂದ ಹಾಕಿದ ಹಣ ಮಾತ್ರ ಮರಳಿ ಬರುತ್ತದೆ. ಪ್ರದಕ್ಷಿಣೆ ಮತ್ತು ಕುಳಿತುಕೊಳ್ಳುವ ವಿಜ್ಞಾನ. ದರ್ಶನ ಮುಗಿಯಿತು, ಈಗ ಹೊರಗೆ ಬಂದು ಪ್ರದಕ್ಷಿಣೆ ಹಾಕಬೇಕು. ದೇವಸ್ಥಾನದ ಪೂರ್ಣ ಲಾಭ ಸಿಗುವುದೇ ಇಲ್ಲಿ.
ಪ್ರದಕ್ಷಿಣೆಯನ್ನು ಯಾವಾಗಲೂ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕಿನಲ್ಲಿ ಕ್ಲಾಕ್ ವೈಸ್ ಹಾಕಬೇಕು. ಆದರೆ ಹೇಗೆ ಹಾಕಬೇಕು? ಬಹಳಷ್ಟು ಜನ ವಾಕಿಂಗ್ ಹೋದಂತೆ ವೇಗವಾಗಿ ನಡೆಯುತ್ತಾರೆ ಅಥವಾ ಹರಟೆ ಹೊಡೆಯುತ್ತಾ ಸುತ್ತುತ್ತಾರೆ. ಇದು ತಪ್ಪು. ನಮ್ಮ ಶಾಸ್ತ್ರ ಹೇಳುತ್ತದೆ, ಒಬ್ಬ ತುಂಬು ಗರ್ಭಿಣಿ ಮಹಿಳೆ ತಲೆಯಲ್ಲಿ ಎಣ್ಣೆಯ ಬಟ್ಟಲನ್ನು ಇಟ್ಕೊಂಡು ಆ ಎಣ್ಣೆ ಚೆಲ್ಲದಂತೆ ಎಷ್ಟು ನಿಧಾನವಾಗಿ ನಡೆಯುತ್ತಾಳೋ ಅಷ್ಟು ನಿಧಾನವಾಗಿ ಹೆಜ್ಜೆ ಇಡಬೇಕು. ಗರ್ಭಗುಡಿಯ ಸುತ್ತಲೂ ಒಂದು ಪ್ರಬಲವಾದ ಕಾಂತೀಯ ವಲಯ, ಮ್ಯಾಗ್ನೆಟಿಕ್ ಫೀಲ್ಡ್ ನಿರ್ಮಾಣವಾಗಿರುತ್ತದೆ. ನೀವು ನಿಧಾನವಾಗಿ ನಡೆದಾಗ ಮಾತ್ರ ನಿಮ್ಮ ದೇಹ ಆ ಶಕ್ತಿಯನ್ನು ಹೀರಿಕೊಳ್ಳಲು ಸಾಧ್ಯ. ವಿಶೇಷ ಎಚ್ಚರಿಕೆ: ಶಿವನ ದೇವಸ್ಥಾನದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕಬಾರದು. ಅಲ್ಲಿ ಶಿವಲಿಂಗದ ಅಭಿಷೇಕದ ನೀರು ಹೋಗುವ ಸೋಮಸೂತ್ರ ಇರುತ್ತದೆ. ಅದನ್ನು ಮನುಷ್ಯರು ದಾಟಬಾರದು. ಅದು ಶಿವನ ತೇಜಸ್ಸು ಹರಿಯುವ ಜಾಗ. ಅದನ್ನು ದಾಟಿದರೆ ಶಕ್ತಿಯ ಶಾರ್ಟ್ ಸರ್ಕ್ಯೂಟ್ ಆದಂತೆ ಆಗುತ್ತದೆ. ನಿಮ್ಮ ಪುಣ್ಯ ನಾಶವಾಗುತ್ತದೆ. ಅಲ್ಲಿಯವರೆಗೆ ಹೋಗಿ ನಮಸ್ಕರಿಸಿ ಮತ್ತೆ ಬಂದ ದಾರಿಯಲ್ಲೇ ಹಿಂದಕ್ಕೆ ಬರಬೇಕು. ಎಲ್ಲವೂ ಮುಗಿದ ಮೇಲೆ ದೇವಸ್ಥಾನದಿಂದ ನೇರವಾಗಿ ಮನೆಗೆ ಓಡಬೇಡಿ. ಕನಿಷ್ಠ 10 ನಿಮಿಷವಾದರೂ ದೇವಸ್ಥಾನದ ಆವರಣದಲ್ಲಿ ಯಾವುದಾದರೂ ಕಂಬದ ಬಳಿ ಅಥವಾ ಮೆಟ್ಟಿಲ ಮೇಲೆ ಶಾಂತವಾಗಿ ಕುಳಿತುಕೊಳ್ಳಲೇಬೇಕು. ಯಾಕೆ? ನೀವು ಗರ್ಭಗುಡಿಯಿಂದ ಪಡೆದ ಅಷ್ಟು ಶಕ್ತಿಯು ನಿಮ್ಮ ದೇಹದಲ್ಲಿ ಇಂಗಲು ಸ್ವಲ್ಪ ಸಮಯ ಬೇಕು. ಕುಳಿತಾಗ ಕಣ್ಣು ಮುಚ್ಚಿ ದೇವರ ರೂಪವನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ. ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣ ಶಾಂತವಾಗುತ್ತದೆಯೋ ಆಗ ಆ ದೇವಸ್ಥಾನದ ಶಕ್ತಿ ನಿಮ್ಮ ತೇಜೋವಲಯದ ತೂತುಗಳನ್ನು ಮುಚ್ಚುತ್ತದೆ. ನಿಮ್ಮ ಬ್ಯಾಟರಿ ಚಾರ್ಜ್ ಆಗುವುದು ಇದೇ ಸಮಯದಲ್ಲಿ. 4ನೇ ತಪ್ಪು: ಮನೆಗೆ ಬಂದ ತಕ್ಷಣ ಮನೆಗೆ ಬಂದ ಮೇಲೆ ಏನು ಮಾಡಬೇಕು? ಸ್ನೇಹಿತರೆ, ಇಲ್ಲಿವರೆಗೂ ದೇವಸ್ಥಾನದಲ್ಲಿ ಏನು ಮಾಡಬೇಕು ಎಂದು ನೋಡಿದೆವು. ಆದರೆ ಬಹಳಷ್ಟು ಜನ ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಮಾಡುವ ಒಂದು ತಪ್ಪಿನಿಂದ ನಾವು ಸಂಪಾದಿಸಿದ ಅಷ್ಟು ಪುಣ್ಯವನ್ನು ಕಳೆದುಕೊಳ್ಳುತ್ತಾರೆ. ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ. ಮೊದಲನೆಯದಾಗಿ, ಕಾಲು ತೊಳೆಯಬೇಡಿ. ಅನೇಕ ಜನರಿಗೆ ಒಂದು ಅಭ್ಯಾಸವಿರುತ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಬಾತ್ರೂಮ್ಗೆ ಹೋಗಿ ಕೈಕಾಲು ತೊಳೆಯುತ್ತಾರೆ. ಇದು ತಪ್ಪು. ನೀವು ದೇವಸ್ಥಾನದಲ್ಲಿ ಓಡಾಡಿದಾಗ ಅಲ್ಲಿನ ಧನಾತ್ಮಕ ಶಕ್ತಿ ನಿಮ್ಮ ಪಾದಗಳ ಮೂಲಕ ದೇಹವನ್ನು ಸೇರಿರುತ್ತದೆ. ಮನೆಗೆ ಬಂದ ತಕ್ಷಣ ಕಾಲು ತೊಳೆದರೆ ಆ ಶಕ್ತಿ ನೀರಿನಲ್ಲಿ ಹರಿದು ಹೋಗುತ್ತದೆ. ದೇವಸ್ಥಾನದಿಂದ ಮನೆಗೆ ಬಂದ ಮೇಲೆ ಕನಿಷ್ಠ ಸ್ವಲ್ಪ ಹೊತ್ತಾದರೂ ಕೈಕಾಲು ತೊಳೆಯಬೇಡಿ. ಎರಡನೆಯದಾಗಿ, ನಿದ್ದೆ ಮಾಡಬೇಡಿ. ಕೆಲವರು ದೇವಸ್ಥಾನದಿಂದ ಬಂದ ತಕ್ಷಣ ಆಯಾಸವಾಯಿತು ಎಂದು ಹಾಸಿಗೆ ಹಿಡಿದು ಮಲಗುತ್ತಾರೆ. ಶಾಸ್ತ್ರದ ಪ್ರಕಾರ ದೇವಸ್ಥಾನದಿಂದ ಬಂದು ಮಲಗಿದರೆ ನೀವು ಗಳಿಸಿದ ದೈವಿಕ ಶಕ್ತಿ ನಿಷ್ಕ್ರಿಯವಾಗುತ್ತದೆ. ಆ ಶಕ್ತಿ ನಿಮ್ಮ ಜೀವನದ ಕೆಲಸಗಳಿಗೆ ಬಳಕೆಯಾಗುವ ಬದಲು ನಿದ್ದೆಯಲ್ಲಿ ವ್ಯರ್ಥವಾಗುತ್ತದೆ. ಮೂರನೆಯದಾಗಿ, ಜಗಳವಾಡಬೇಡಿ. ದೇವಸ್ಥಾನದಿಂದ ಬಂದ ಮೇಲೆ ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ಬಂದ ತಕ್ಷಣ ಮನೆಯವರ ಜೊತೆ ಜಗಳವಾಡುವುದು ಅಥವಾ ಯಾರಿಗಾದರೂ ಬೈಯುವುದು ಮಾಡಿದರೆ ದೇವಸ್ಥಾನದ ಪ್ರಭಾವ ಅಲ್ಲಿಗೆ ಮುಗಿಯುತ್ತದೆ. ಸ್ವಲ್ಪ ಹೊತ್ತು ಮೌನವಾಗಿರಿ. ಆ ದೈವಿಕ ಭಾವನೆಯನ್ನು ಉಳಿಸಿಕೊಳ್ಳಿ. ದೇವಸ್ಥಾನಗಳು ಇರುವುದು ದೇವರಿಗಲ್ಲ, ಅದು ಇರುವುದು ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ. ಅದನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಮಾಹಿತಿ ನಿಮ್ಮ ಕಣ್ಣು ತೆರೆಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ, ರಹಸ್ಯಗಳನ್ನು ತಿಳಿಸಿ. ಇದೇ ರೀತಿಯ ಅದ್ಭುತ ಆಧ್ಯಾತ್ಮಿಕ ಸತ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.